ಸ್ನೇಹಿತರೆ, ನಿಮ್ಮ ಫೋನಲ್ಲಿ ಯಾವುದೇ ನೋಟಿಫಿಕೇಶನ್ ಇಲ್ದಿದ್ರೂ 5-10 ನಿಮಿಷಗಳಿಗೊಮ್ಮೆ ಫೋನನ್ನು ಕಂಪಲ್ಸರಿಯಾಗಿ ಚೆಕ್ ಮಾಡುವ ಅಭ್ಯಾಸ ಇದೆಯಾ? ನೀವು ಮೊಬೈಲ್ ಫೋನನ್ನು ಸ್ವಲ್ಪ ಸಮಯ ಯೂಸ್ ಮಾಡದೇ ಇದ್ದಾಗ ಏನೋ ಮಿಸ್ ಮಾಡಿದ ಹಾಗೆ ಫೀಲ್ ಆಗ್ತದಾ? ಆತಂಕ ಪಡ್ತೀರಾ? ಭಯ ಬೀಳ್ತೀರಾ? ಹಾಗಾದರೆ ನಿಮಗೂ ಕೂಡ ನೊಮೋಫೋಬಿಯಾ ಇದೆ. ಇದು ಇಂದು ಲಕ್ಷಾಂತರ ಜನರನ್ನು ಬಾಧಿಸುತ್ತಿದೆ. ನೊಮೋಫೋಬಿಯಾ ಎಂದರೆ ಏನು? ನೊಮೋಫೋಬಿಯಾ ಎಂದರೆ ಮೊಬೈಲ್ ಇಲ್ಲದ ಭಯ. ಇದನ್ನು ಶಾರ್ಟ್ ಫಾರ್ಮ್ ಅಲ್ಲಿ ನೋ ಮೊಬೈಲ್ ಫೋನ್ ಫೋಬಿಯಾ ಎಂದು ಕರೆಯುತ್ತಾರೆ. ದ ಫಿಯರ್ ಆಫ್ ಬೀಯಿಂಗ್ ಅನೇಬಲ್ ಟು ಯೂಸ್ ಆರ್ ಬೀಯಿಂಗ್ ವಿದೌಟ್ ಎ ಮೊಬೈಲ್ ಫೋನ್. ಇದು ಡಿಜಿಟಲ್ ಯುಗದಲ್ಲಿ ಬೆಳೆಯುತ್ತಿರುವ ಆಧುನಿಕ ಭಯ ಅಥವಾ ಅಡಿಕ್ಷನ್. ಮೊಬೈಲ್ ಇಲ್ಲದಾಗ ಎದೆಯ ಬಡಿತ ಹೆಚ್ಚಾಗುವುದು, ಆತಂಕ, ಒತ್ತಡ ಅನುಭವಿಸುವುದು. ಇದು ಸಾಮಾನ್ಯ ಭಯವಲ್ಲ, ಇದು ಒಂಥರ ಮಾನಸಿಕ ಕಾಯಿಲೆ ಎಂದು ತಜ್ಞರು ಹೇಳುತ್ತಾರೆ. ಇದೆಲ್ಲ ಕೆಲವು ನಿಮಿಷಗಳು ಅಥವಾ ಅರ್ಧ ಗಂಟೆಯ ಸ್ಕ್ರೋಲಿಂಗ್ ನೊಂದಿಗೆ ಸ್ಟಾರ್ಟ್ ಆಗ್ತದೆ. ಮತ್ತೆ ಯಾವಾಗ ನಿಮಗೆ ಇದು ಅಭ್ಯಾಸವಾಗುತ್ತಾ ಆವಾಗ ಮೈಂಡ್ ಅಲ್ಲಿ ಡೊಪಮೈನ್ ಕ್ರಿಯೇಟ್ ಆಗುತ್ತೆ. ಈ ಡೊಪಮೈನ್ಗೆ ಕಿಕ್ ಕೊಡಲು ನೀವು ಹೆಚ್ಚಿನ ಸಮಯವನ್ನು ಮೊಬೈಲ್ ನಲ್ಲಿ ಸ್ಪೆಂಡ್ ಮಾಡ್ತೀರಾ. ನಂತರ ನೀವು ನಿಮಗೆ ಗೊತ್ತೇ ಆಗದಷ್ಟು ನೀವು ಇದರಲ್ಲಿ ಮುಳುಗಿ ಹೋಗ್ತೀರಾ. ಮತ್ತೆ ಇದಕ್ಕೆ ಕೊನೆ ಇರುವುದಿಲ್ಲ. ಇಲ್ಲಿಂದಲೇ ಮೊಬೈಲ್ ಗೀಳು ಶುರುವಾಗಿ ಮೊಬೈಲ್ ಅಡಿಕ್ಷನ್ಗೆ ಬಲಿಯಾಗ್ತೀರಾ. ಮೊಬೈಲ್ ಅಡಿಕ್ಷನ್ ಎನ್ನುವುದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರ ತನಕ ಇದು ಸಾಮಾನ್ಯ ಪ್ರಾಬ್ಲಮ್. ಇದು 18ರಿಂದ 40 ವರ್ಷದ ಯುವಜನರನ್ನೂ ಬಾಧಿಸುತ್ತಿದೆ. ಡಿಜಿಟಲ್ ಅಡಿಕ್ಷನ್ ಇಂದ ಹಲವು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗಲು ಕಾರಣವಾಗ್ತದೆ. ಮೂಡ್ ಸ್ವಿಂಗ್ಸ್, ಲೋ ಫೀಲ್ ಮಾಡೋದು, ತಮ್ಮಲ್ಲಿ ಕಾನ್ಫಿಡೆನ್ಸೇ ಇಲ್ಲದಿರೋದು, ಕೆಲಸ ಮಾಡಲು ಯಾವುದೇ ಉತ್ಸಾಹ ಇಲ್ಲದಿರೋದು, ಡಿಸ್ಟ್ರಾಕ್ಟ್ ಆಗಿರುವಂಥದ್ದು, ಸ್ಟೂಡೆಂಟ್ಸ್ನವರಿಗೆ ಸ್ಟಡೀಸ್ನಲ್ಲಿ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗದಿರೋದು, ಲಾಸ್ ಆಫ್ ಟೈಮ್, ರಿಲೇಶನ್ಶಿಪ್ ಅಲ್ಲಿ ಆಸಕ್ತಿ ಕಳೆದುಕೊಳ್ಳೋದು, ಪ್ರೊಡಕ್ಟಿವಿಟಿ ಇಲ್ಲದಿರೋದು, ಹೆಲ್ತ್ ಇಶ್ಯೂಸ್ ಅಥವಾ ನಿದ್ರಾಹೀನತೆ. ಈ ಸಿಂಪ್ಟಮ್ಸ್ಗಳು ನಿಮ್ಮಲ್ಲಿ ಕೂಡ ಇದ್ದರೆ ನೀವು ಈಗಲೇ ಜಾಗ್ರತೆ ವಹಿಸುವುದು ಉತ್ತಮ. ಏಕೆಂದರೆ ಈ ಸಿಂಪ್ಟಮ್ಸ್ಗಳು 70ರಿಂದ 80% ಮೊಬೈಲ್ ಅಡಿಕ್ಷನ್ ಕೇಸಸ್ಗಳಲ್ಲಿ ಕಂಡುಬರುತ್ತವೆ. ಮೆಡಿಕಲ್ ಎಕ್ಸ್ಪರ್ಟ್ನವರು ಹೇಳುವ ಪ್ರಕಾರ ಅವರಿಗೆ ಬರುವ ಮೆಂಟಲ್ ಹೆಲ್ತ್ ಕೇಸಸ್ಗಳಲ್ಲಿ 3ರಲ್ಲಿ 2 ಕೇಸ್ಗಳು ಗಂಡು ಮಕ್ಕಳದಾಗಿರುತ್ತವೆ. ಅದರಲ್ಲಿ 70% 18ರಿಂದ 40 ವರ್ಷದ ಏಜ್ ಗ್ರೂಪ್ನವರು. ಅಂದರೆ ಇವರೆಲ್ಲ ವರ್ಕಿಂಗ್ ಕ್ಲಾಸ್ನವರು ಅಥವಾ ಜಾಬ್ ಮಾಡ್ತಿರುವವರು. ಪ್ರತಿಯೊಬ್ಬರಿಗೂ ತಮ್ಮದೇ ಆದಂತಹ ಮೆಂಟಲ್ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳಿರುತ್ತವೆ. ಇದು ಎಷ್ಟರ ತನಕ ಎಂದರೆ ಇದರಲ್ಲಿ JEE ಮತ್ತು ನೀಟ್ಗಳಂತಹ ಕಾಂಪಿಟೇಟಿವ್ ಎಕ್ಸಾಮ್ಗಳ ಪ್ರೆಷರ್ನಿಂದ ಉಂಟಾಗುವ ಪ್ರಾಬ್ಲಮ್ಸ್ಗಳಿಂದ ಹಿಡಿದು ಓಲ್ಡ್ ಏಜ್, ವೃದ್ಧಾಪ್ಯದಲ್ಲಿ ಕಾಡುವ ಒಂಟಿತನದ ಭಾವನೆಗಳವರೆಗೂ ಇರ್ತವೆ. ನೀವು ಕೂಡ ಈ ಮೊಬೈಲ್ ಫೋನ್ಗೆ ಅಡಿಕ್ಟ್ ಆಗಿದ್ರೆ ಅಥವಾ ಫ್ಯೂಚರ್ನಲ್ಲಿ ಯಾವುದೇ ಇಂಥ ಪ್ರಾಬ್ಲಮ್ಸ್ಗಳು ನಿಮ್ಮನ್ನು ಕಾಡದಿರಲು ನೀವು ಇದಕ್ಕೆ ಸೊಲ್ಯೂಷನ್ ಅನ್ನು ಈಗಲೇ ಕಂಡುಕೊಳ್ಳಬೇಕು. ಮೊದಲನೇದಾಗಿ ನೀವು ಮಾಡಬೇಕಾದ ಮುಖ್ಯ ಕೆಲಸ ಏನೆಂದರೆ ನಿಮ್ಮ ಮೊಬೈಲ್ ಫೋನ್ನಲ್ಲಿರುವ ಎಲ್ಲ ನೋಟಿಫಿಕೇಶನ್ಗಳನ್ನು ಆಫ್ ಮಾಡಿಕೊಳ್ಳುವುದು. ಏಕೆಂದರೆ 95% ನೋಟಿಫಿಕೇಶನ್ಗಳು ನಿಮ್ಮ ಯಾವುದೇ ಪ್ರಯೋಜನಕ್ಕೆ ಬಾರದಿರುವಂಥದ್ದು. ಅದು ನಿಮ್ಮ ಪ್ರಯೋಜನಕ್ಕೆ ಬಾರದಿದ್ದರೂ ಅವುಗಳು ನಿಮ್ಮ ಟೈಮ್ ವೇಸ್ಟ್ ಮಾಡಲು, ನಿಮ್ಮ ಮನಸ್ಸನ್ನು ಡಿಸ್ಟ್ರಾಕ್ಟ್ ಮಾಡಲು ಕಾರಣವಾಗ್ತವೆ. ಎರಡನೇದಾಗಿ ಸೆಟ್ ಫೋನ್ ಫ್ರೀ ಅವರ್ಸ್. ನೀವು ಒಂದು ದಿನದಲ್ಲಿ ನಾನು ಇಂತಹ ಸಮಯದಲ್ಲಿ ಮೊಬೈಲ್ ಫೋನನ್ನು ಯೂಸ್ ಮಾಡೋದಿಲ್ಲ ಅಂತ ಒಂದು ಟೈಮ್ ಫಿಕ್ಸ್ ಮಾಡಿ. ಆ ಟೈಮಲ್ಲಿ ನೀವು ಮೊಬೈಲ್ ಫೋನನ್ನು ಕಂಪ್ಲೀಟ್ ಆಗಿ ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡಿ. ಎಕ್ಸಾಂಪಲ್ 1, ಬೆಳಗ್ಗೆ ಎದ್ದ ತಕ್ಷಣ 1 ಗಂಟೆ ಫೋನನ್ನು ಯೂಸ್ ಮಾಡಬೇಡಿ. ನಿಮ್ಮ ದಿನವನ್ನು ಯಾವುದೇ ಸೋಷಿಯಲ್ ಮೀಡಿಯಾದಿಂದ ಸ್ಟಾರ್ಟ್ ಮಾಡಬೇಡಿ. ಅದರಲ್ಲಿ ತುಂಬಿರುವ ನೆಗೆಟಿವಿಟಿ ನಿಮಗೂ ಎಫೆಕ್ಟ್ ಆಗುತ್ತೆ. ನಂತರ ನಿಮ್ಮ ಆ ಇಡೀ ದಿನ ಹಾಳಾಗಿ ಬಿಡುತ್ತದೆ. ಇಂತಹ ಎಕ್ಸ್ಪೀರಿಯನ್ಸ್ ನಿಮಗೂ ಕೂಡ ತುಂಬ ಸಲ ಆಗಿರಬಹುದು. ಬದಲಾಗಿ ನಿಮ್ಮ ದಿನವನ್ನು ಕಾಮ್ ಆಗಿ ಮೆಡಿಟೇಷನ್ ಮಾಡುವ ಮೂಲಕ ಸ್ಟಾರ್ಟ್ ಮಾಡಿ. 2, ಊಟ ಮಾಡುವ ಸಮಯದಲ್ಲಿ ಫೋನ್ ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡಿ. ನಿಮ್ಮ ಆಹಾರದ ಮೇಲೆ ಮತ್ತು ಫ್ಯಾಮಿಲಿ ಮೇಲೆ ಫೋಕಸ್ ಮಾಡಿ. 3, ನೀವು ಸ್ಟೂಡೆಂಟ್ ಆಗಿದ್ದರೆ ಸ್ಟಡಿ ಮಾಡುವ ಟೈಮಲ್ಲಿ ಅಥವಾ ನೀವು ವರ್ಕ್ ಮಾಡುತ್ತಿದ್ದರೆ ನಿಮ್ಮ ಕೆಲಸದ ಸಮಯದಲ್ಲಿ ಮೊಬೈಲ್ ಫೋನನ್ನು ದೂರವಿಡಿ. ಇದರಿಂದ ಯಾವುದೇ ಡಿಸ್ಟ್ರಾಕ್ಷನ್ಗಳಿಲ್ಲದೆ ನಿಮ್ಮ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡುವ ಮೂಲಕ ನಿಮ್ಮ ಪ್ರೊಡಕ್ಟಿವಿಟಿಯನ್ನು ಇಂಪ್ರೂವ್ ಮಾಡಿಕೊಳ್ಳಬಹುದು. 4, ರಾತ್ರಿ ಮಲಗುವ 1 ಗಂಟೆಯ ಮುಂಚೆ ಮತ್ತು ರಾತ್ರಿ ಮಲಗುವಾಗಲೂ ನಿಮ್ಮ ಫೋನನ್ನು ಬೇರೆ ರೂಮಲ್ಲಿ ಇಡಿ. ಇದರಿಂದ ನಿಮ್ಮ ಮೈಂಡ್ ಕಾಮ್ ಆಗಿ ನಿದ್ರೆ ಮಾಡಲು ಹೆಲ್ಪ್ ಆಗುತ್ತೆ. 5, ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡುವಾಗ. ನಿಮಗೆ ಎಲ್ಲರಿಗಿಂತ ಮುಖ್ಯ ನಿಮ್ಮ ಫ್ಯಾಮಿಲಿ. ಅವರ ಜೊತೆ ಟೈಮ್ ಸ್ಪೆಂಡ್ ಮಾಡುವಾಗ ನೀವು ಸೋಷಿಯಲ್ ಮೀಡಿಯಾ ಬ್ರೌಸ್ ಮಾಡೋದು, ಬೇರೆಯವ್ರ ಜೊತೆ ಚಾಟ್ ಮಾಡೋದು, ಇದೆಲ್ಲವನ್ನು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ. 3ನೇದಾಗಿ ನಿಮ್ಮ ಫೋನ್ಗಳಲ್ಲಿ ಡು ನಾಟ್ ಡಿಸ್ಟರ್ಬ್ ಅಥವಾ ಸ್ಕ್ರೀನ್ ಟೈಮ್ ಆ್ಯಪ್ಗಳನ್ನು ಸೆಟ್ ಮಾಡಿ. ಈಗ ಎಲ್ಲ ಸ್ಮಾರ್ಟ್ ಫೋನ್ಗಳಲ್ಲಿ ಸ್ಕ್ರೀನ್ ಟೈಮ್ ಫೀಚರ್ಸ್ ಬಿಲ್ಟ್ ಇನ್ ಆಗಿ ಬರ್ತವೆ. ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ ಫೋನ್ನಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಿ ಸರ್ಚ್ನಲ್ಲಿ ಡಿಜಿಟಲ್ ವೆಲ್ ಬೀಯಿಂಗ್ ಅಂತ ಟೈಪ್ ಮಾಡಿದರೆ ನಿಮಗೆ ಆ ಆಪ್ಷನ್ ಸಿಗುತ್ತೆ.
ಅದರಲ್ಲಿ ನೀವು ಡೈಲಿ ಎಷ್ಟು ಸಮಯ ಯಾವ ಆ್ಯಪ್ಗಳಲ್ಲಿ ಸ್ಪೆಂಡ್ ಮಾಡ್ತಿದ್ದೀರಾ ಅಂತ ತಿಳಿಯುತ್ತೆ. ಮತ್ತೆ ನಿಮ್ಮ ಆ ಆ್ಯಪ್ಗಳಿಗೆ ಟೈಮ್ ಲಿಮಿಟ್ಗಳನ್ನು ಸೆಟ್ ಮಾಡಿದರೆ ನೀವು ಒಂದು ದಿನದಲ್ಲಿ ಅಷ್ಟು ಸಮಯ ಮಾತ್ರ ಆ ಆ್ಯಪ್ಗಳನ್ನು ಯೂಸ್ ಮಾಡಬಹುದು ಮತ್ತು ನೀವು ಅವುಗಳನ್ನು ಅತಿ ಯೂಸ್ ಮಾಡಿ ಅಡಿಕ್ಟ್ ಆಗೋದ್ರಿಂದ ಸೇಫ್ ಆಗಬಹುದು. ಡು ನಾಟ್ ಡಿಸ್ಟರ್ಬ್ ಫೀಚರ್ ಮತ್ತು ಪೇರೆಂಟ್ಸ್ನವರಿಗೆ ಮಕ್ಕಳು ಫೋನನ್ನು ಅತಿಯಾಗಿ ಯೂಸ್ ಮಾಡದ ಹಾಗೆ ಪೇರೆಂಟಲ್ ಕಂಟ್ರೋಲ್ ಫೀಚರ್ಸ್ ಕೂಡ ಅದರಲ್ಲಿ ಅವೈಲೇಬಲ್ ಇದೆ. ಇವುಗಳನ್ನು ಯೂಸ್ ಮಾಡುವ ಮೂಲಕ ನೀವು ಮೊಬೈಲನ್ನು ಅತಿಯಾಗಿ ಬಳಸುವುದನ್ನು ಕಂಟ್ರೋಲ್ ಮಾಡಬಹುದು. ಮಕ್ಕಳ ಮೊಬೈಲ್ ಫೋನ್ ಅಡಿಕ್ಷನ್ ಅನ್ನು ನಿಲ್ಲಿಸಲು ಪೋಷಕರಿಗಾಗಿ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡಿದ್ದೀನಿ ನಿಮಗೋಸ್ಕರ. ನಂತರ ಹೋಗಿ ನೋಡಿ. ಆ ವಿಡಿಯೋ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಮತ್ತು ಈ ವಿಡಿಯೋದ ಮೇಲ್ಗಡೆ ಟಾಪ್ ರೈಟ್ ಸೈಡ್ ಐ ಬಟನ್ ಅಲ್ಲಿ ಅವೈಲೇಬಲ್ ಇದೆ. ನಾಲ್ಕನೆಯದಾಗಿ, ಮೊಬೈಲ್ ಫೋನ್ ಬಳಸಲು ಟೈಮ್ ವೇಸ್ಟ್ ಮಾಡುವ ಬದಲು ಸ್ಕಿಲ್ ಡೆವಲಪ್ಮೆಂಟ್ ಮಾಡಲು ಬಳಸಿ. ನಿಮಗೆ ಯಾವ ಆಕ್ಟಿವಿಟೀಸ್ ಅಥವಾ ಹಾಬೀಸ್ ಅಲ್ಲಿ ಹೆಚ್ಚು ಇಂಟ್ರೆಸ್ಟ್ ಇದೆಯೋ ಅದನ್ನು ಕಲಿಯಲು ಟೈಮ್ ಸ್ಪೆಂಡ್ ಮಾಡಿ. ಎಕ್ಸಾಂಪಲ್, ಪುಸ್ತಕ ಓದುವುದು, ಜರ್ನಲಿಂಗ್, ಗಾರ್ಡನಿಂಗ್, ಡ್ಯಾನ್ಸಿಂಗ್, ಸಿಂಗಿಂಗ್, ಕುಕ್ಕಿಂಗ್, ಪಜಲ್ ಸಾಲ್ವ್ ಮಾಡುವುದು. ನಿಮ್ಮ ಹಾಬೀಸ್ಗಳನ್ನು ಫಾಲೋ ಮಾಡೋದ್ರಿಂದ ಕ್ರಿಯೇಟಿವಿಟಿ, ತಾಳ್ಮೆ ಮತ್ತೆ ನಿಮ್ಮ ಮನಸ್ಸಿಗೆ ಖುಷಿ ಸಿಗುತ್ತೆ. ಯಾವಾಗ ನಿಮ್ಮ ಮನಸ್ಸು ಖುಷಿ ಪಡುತ್ತೋ ಆಗ ಡೋಪಮೈನ್ ಕ್ರಿಯೇಟ್ ಆಗುತ್ತೆ. ಆ ಡೋಪಮೈನ್ ಇಂದ ನೀವು ಡೈಲಿ ನಿಮ್ಮ ಹಾಬೀಸ್ಗಳನ್ನು ಇನ್ನಷ್ಟು ಹೆಚ್ಚು ಫಾಲೋ ಮಾಡಲು ಸ್ಟಾರ್ಟ್ ಮಾಡ್ತೀರಾ. ಇದರಿಂದ ನಿಮ್ಮ ಮನಸ್ಸು ಮೊಬೈಲ್ ಫೋನ್ಗಳಿಲ್ಲದೆ ಖುಷಿ ಪಡಲು ಸಾಧ್ಯ. ನೀವು ಇವುಗಳನ್ನು ನಿಮ್ಮ ಡೈಲಿ ಲೈಫ್ ನಲ್ಲಿ ಅಭ್ಯಾಸ ಮಾಡಿದರೆ ಮೊಬೈಲ್ ಅಡಿಕ್ಷನ್ ಇಂದ ಹೊರಬರಲು ಸಾಧ್ಯ. ಈ ವಿಡಿಯೋದಿಂದ ನಿಮ್ಮ ಲೈಫ್ ನಲ್ಲಿ ಏನಾದರೂ ಹೆಲ್ಪ್ ಆದರೆ ಒಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ನನ್ನ ಈ ಪ್ರಯತ್ನದಲ್ಲಿ ಕೈ ಜೋಡಿಸಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ.